ಎಲ್ಲ ಕಾಲಗಳಲ್ಲೂ ತ್ರೇತಾಯುಗ, ದ್ವಾಪರಾಯುಗ, ಹಲವಾರು ಯುಗಗಳನ್ನ ನಾವು ಕಳೆದು ಬಂದಿದ್ದೀವಿ, ನೋಡಿ ಬಂದಿದ್ದೀವಿ. ಒಂದೊಂದು ಯುಗದಲ್ಲಿ ಒಂದೊಂದು ಬದಲಾವಣೆಯನ್ನ ಇದೆ. ಎಲ್ಲ ಯುಗದಲ್ಲೂ ಒಂದೇ ರೀತಿ ಇರಲ್ಲ. ಒಂದು ಯುಗದಲ್ಲಿ ಬಂದು ನಾವು ಧ್ಯಾನ ಮಾಡ್ತಕ್ಕಂಥದ್ದು, ತಪಸ್ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಆಯಾ ಯುಗಕ್ಕನುಸಾರವಾಗಿ ನಾವು ಅನುಭವಿಸಿ ನೋಡ್ಕೊಂಡು ಬಂದಿದ್ದೀವಿ. ಈ ಕಲಿಯುಗ ಹೇಗೆ ಅಂದರೆ ಇದರಂಥ ವಿಶೇಷವಾಗಿರ್ತಕ್ಕಂಥದ್ದು ಕಲಿಯುಗ ಎಷ್ಟು ಕೆಟ್ಟದ್ದಾಯಿತು ಕಲಿಯುಗ ಬಂದು ಅಂತ ಅನ್ಕೋತಾ ಇದ್ದೀವೋ ಅಷ್ಟೇ ಒಳ್ಳೆಯದಾಗಿರ್ತಕ್ಕಂಥ ಈ ಕಲಿಯುಗದಲ್ಲಿ ನಾವು ಮಾಡಬೇಕಾದ ಕೆಲಸ ಏನು ಅಂತ ತಿಳ್ಕೋಬೇಕು. ಈ ಕಲಿಯುಗದಲ್ಲಿ ನಾವು ತಗೊಳ್ಬೇಕಾದ ನಿರ್ಧಾರ ಯಾವುದು ಅಂದರೆ ನಾಮ ಸಂಕೀರ್ತನೆ, ಕೇಳಿಸ್ಕೊಳ್ಳೋದು, ಸಂಗೀತ, ದೇವರ ಸ್ಮರಣೆ, ದೇವರ ಹೆಸರು. ಅದಕ್ಕೆ ಉದಾಹರಣೆ ವಿಶ್ವ ಎಂದರೇನು? ವಿಶ್ವ ಎಂದರೇನು ಅಂದರೆ ವಿಶ್ವ ಎಂದರೆ ವಿಷ್ಣು. ಬಾಯಲ್ಲಿ ನಾಲಿಗೆ ಮೇಲೆ ವಿಶ್ವ ಅಥವಾ ವಿಷ್ಣು ಅಂತ ಹೇಳಿದ್ರೆ ಎಷ್ಟೋ ಜನ್ಮದ ಕರ್ಮಗಳ ನಿವಾರಣೆ ಆಗುತ್ತಂತೆ. ಆ ರೀತಿಯಾಗಿ ನಮ್ಮ ನಾಲಿಗೆ ಮೇಲೆ ಭಗವಂತ ಸದಾ ಇರ್ತಾನಂತೆ ಆಡಿಸೋದಕ್ಕೆ. ಆದರೆ ನಾವು ಆಡ್ತಿರೋದೇ ಬೇರೆ ಬೇರೆ. ಹೌದು ಗುರುಜಿ ಅಲ್ವಾ? ಇದನ್ನೆಲ್ಲ ಬಾಯನ್ನು ಹೆಂಗೆಂಗೋ ನಾಲಿಗೆಯನ್ನು ಬೆಳೆಸಿ ಕೊನೆಗೆ ನಾವು ಕೇಳ್ತೀವಿ ನಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಅಂತ. ಇದು ಇವತ್ತಿಂದಲ್ಲ, ಎಷ್ಟೋ ವರ್ಷಗಳ ಕಾಲದಿಂದಲೂ ಇದು ನಡೆದು ಬರ್ತಿರ್ತಕ್ಕಂಥ ಒಂದು ವಿಚಾರ. ಕಲಿಯುಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂಬ ಸಂಕೀರ್ತನೆ. ಈಗ ನಾವೇನು ಮಾಡ್ತೀವಿ ಅಂದರೆ ಡ್ಯಾನ್ಸ್ ಮಾಡ್ತೀವಿ. ಹೆಣ್ಣು ಗಂಡು ಬಿಟ್ಬಿಟ್ಟು ಅವರು ಡ್ಯಾನ್ಸ್ ಮಾಡಿ ನಾವು ಡ್ಯಾನ್ಸ್ ಮಾಡ್ತೀವಿ. ಆಯಿತಾ? ಇದು ಒಂದು ಮದುವೆ. ಈ ಮದುವೆ ವಿಜೃಂಭಣೆಯಿಂದ ಮಾಡೋದು ಅಂತ ಖುಷಿ ಪಟ್ಕೊಳ್ತಾರೆ, ಆಲ್ಬಮ್ ತುಂಬ ಇಟ್ಕೊಂಡಿರ್ತಾರೆ ನೋಡೋಕ್ಕೆ. ಆದರೆ ಒಂದು ಶಾಸ್ತ್ರೀಯ ಪದ್ಧತಿಯಲ್ಲಿ ಅದಕ್ಕೊಂದು ಅರ್ಥ ಬರಬೇಕು. ಅವ್ರು ಹಾಕಿರ್ತಕ್ಕಂಥ ಬಟ್ಟೆಯಲ್ಲಿ ಒಂದು ಅರ್ಥ ಇರಬೇಕು. ಅಲ್ಲಿ ಭಗವಂತನನ್ನು ಮೂಲಕವಾಗಿ ಒಂದು ಶಾಸ್ತ್ರೀಯವಾದ ಒಂದು ಶಾಸ್ತ್ರ ಆದಾಗ ಅದು ಒಂದು ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಏನೇ ಆಗಿರಬಹುದು. ಭಗವಂತನ ಮೂಲಕವಾಗಿ ನಾವು ಅದನ್ನು ಪ್ರಯತ್ನ ಪಟ್ಟಾಗ, 4-6 ಜನಕ್ಕೆ ಬಂದವರನ್ನು ಅದನ್ನು ಕಿವಿಗೆ ಕೇಳಿಸಿದಾಗ, ಕಣ್ಣಲ್ಲಿ ತೋರಿಸಿದಾಗ ಅದರ ಆಶೀರ್ವಾದ ಆ ದಂಪತಿಗಳಿಗೆ ಅನ್ವಯ ಆಗ್ತಕ್ಕಂಥದ್ದು. ಕಾರಣ ತಲತಲಾಂತರದಿಂದ ಬಂದಿರತಕ್ಕಂತಹ ನೀಚ ಜನ್ಮವನ್ನು ಹೆತ್ತಿರ್ತಕ್ಕಂಥದ್ದು ನಾವು. ಯಾವ ಜನ್ಮ? ನೀಚ ಜನ್ಮವನ್ನು ಹೆತ್ತಿ ಬಂದಿದ್ದೀವಿ. ಪ್ರತಿಯೊಬ್ಬರು ನೀಚ ಜನ್ಮದಲ್ಲೇ ಇದ್ದೀವಿ. ಯಾರು ಅಂದರೆ ನಾವೇನು ಅನುಭವಿಸ್ತಾ ಇದ್ದೀವಿ ಅಂತ ಯಾರು ಹೇಳ್ತಾರೋ ಅವ್ರು ಅನ್ಕೋಬೇಕು ನಮ್ಮದು ನೀಚ ಜನ್ಮ. ಇಲ್ಲ ನಾವು ಆರಾಮಾಗಿದ್ದೀವಿ, ಭಗವಂತ ನಮಗೇನು ಕೊರತೆ ಮಾಡಿಲ್ಲ ಅಂತಕ್ಕಂಥವ್ರು ಬಿಟ್ಟು ನನಗೆ ಸಮಸ್ಯೆ ಅಂತ ಯಾರು ಹೇಳ್ಕೊಳ್ತಾರೋ ಅವರು ನೀಚ ಜನ್ಮದಲ್ಲಿ ಇದ್ದು ನೀಚ ಜನ್ಮಕ್ಕೆ ಬಂದಿದ್ದಾರೆ. ಹಿಂದೆ ನೀಚ ಜನ್ಮದಲ್ಲಿದ್ದರು, ಈಗಲೂ ನೀಚ ಜನ್ಮದಲ್ಲೇ ಇದ್ದಾರೆ. ಯಾಕೆ ಅಂದರೆ ಬದಲಾವಣೆ ಆಗಲಿಲ್ಲ. ಮನುಷ್ಯ ನಾವಿರೋದೇ ಹೀಗೆ, ನಮ್ಮಪ್ಪ ಇದ್ದಿದ್ದು ಹಾಗೆ, ನಾನಿರೋದು ಹೀಗೆ ಅಂತಕ್ಕಂಥದ್ದೇ ನೀಚ ಜನ್ಮ. ಇಲ್ಲಿ ಏನು ಕೇಳುತ್ತೆ? ಬದಲಾವಣೆ, ಪರಿವರ್ತನೆ ಕೇಳುತ್ತೆ. ಯುಗಗಳ ಬದಲಾವಣೆ, ಯುಗ ಪರಿವರ್ತನೆ. ಮನುಷ್ಯನಲ್ಲಿ ಬರ್ತಕ್ಕಂಥ ಪ್ರತಿ ಕ್ಷಣದಲ್ಲೂ ಕೂಡ ಪರಿವರ್ತನೆ ಆಗುವಂತಹ ಒಂದು ಜ್ಞಾನ ಬೇಕು. ಆ ಜ್ಞಾನ ಬೇಕು ಅಂದರೆ ಭಗವಂತನ ಸ್ಮರಣೆಯಲ್ಲಿರಬೇಕು. ಹಂಗಂತ ಧ್ಯಾನ ಮಾಡಿ ಕೂತ್ಕೊಂಡು ಭಜನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಮನಸ್ಸಿನಲ್ಲಿ ನಿನ್ನೆ ಯಾಕೆ ಹಿಂಗಾಯಿತು ಪ್ರಶ್ನೆ ಬರಬಾರ್ದು. ನಾಳೆ ಏನಾಗುತ್ತೋ ಪ್ರಶ್ನೆ ಬರಬಾರ್ದು. ಈಗ ನಾನು ಚೆನ್ನಾಗಿದ್ದೀನಿ, ಇದೇ ಸ್ಥಿತಿಕರ್ತ ಶ್ರೀ ಮಹಾವಿಷ್ಣು. ಆ ಕ್ಷಣವನ್ನು ಅನುಭವಿಸೋದೇ ಶ್ರೀಮನ್ನಾರಾಯಣನ ಆಶೀರ್ವಾದ. ನಾಳೆ ಅನ್ನೋದು, ನೆನ್ನೆ ಅಂತಕ್ಕಂಥದ್ದು ನಮ್ಮನ್ನು ನೀಚ ಜೀವನದಲ್ಲೇ ಇಟ್ಟಿದೆ. ಎಂತಹ ಅನಾಗರಿಕದಲ್ಲಿ ನಾವು ಬದುಕ್ತಾ ಇದ್ದೀವಿ, ಸ್ವಲ್ಪ ಯೋಚನೆ ಮಾಡಮ್ಮ. ನಮಗೆ ಬೇಕಾಗಿರೋದು ಸ್ಥಿತಿ, ಪ್ರೆಸೆಂಟ್. ನಮ್ಗೆ ಈಗೇನು ಖುಷಿ ಇದೆ, ನಾವೇನು ನೋಡ್ತಾ ಇದ್ದೀವಿ, ನಾವೇನು ಕೇಳಿಸ್ಕೊತಾ ಇದ್ದೀವಿ, ಏನು ನಾವು ಎಷ್ಟು ಖುಷಿಯಿಂದ ಇದ್ದೀವಿ, ಇದು ಮಹಾವಿಷ್ಣುವಿನ ಪ್ರಸಾದ.